ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ನಿನ್ನೆ ಎಪಿಸೋಡ್ ನೋಡಿದ್ಮೇಲೆ ನಿಮ್ಗೆ ಹೇಗನ್ಸಂತ ಕಮೆಂಟ್ ಮಾಡಿ. ಮುಖ್ಯವಾಗಿ ನಿಮ್ಮ ಮನಸ್ಸಿನ ಮಾತು ಯಾವ ರೀತಿ ಎಪಿಸೋಡ್ ಇತ್ತು. ಹಬ್ಬ ಕಿಚ್ಚ ಸರ್ ಸಖತ್ತಾಗಿ ಮಾಡಿದ್ರು, ಸಖತ್ತಾಗಿ ಕ್ಲಾಸ್ ತಗೊಂಡಿದ್ರು, ಸೂಪರ್ ಆಗಿತ್ತು ಎಪಿಸೋಡ್. ಯಾಕಂದ್ರೆ ಮೋಸ್ಟ್ ಅವೈಟೆಡ್ ಎಪಿಸೋಡ್, ತುಂಬಾ ಜನ ಕಾಯ್ತಾ ಇದ್ವಿ. ಲಾಸ್ಟ್ ವೀಕೆಂಡ್ ಅಲ್ಲಿ ಸ್ವಲ್ಪ ಡಿಸಪಾಯಿಂಟ್ ಮಾಡಿದ್ರು ಕಿಚ್ಚ ಸರ್. ಆದ್ರೆ ಈ ಎಪಿಸೋಡ್ ಅಲ್ಲಿ, ಈ ವೀಕೆಂಡ್ ಅಲ್ಲಿ ಮಾತ್ರ, ನಿನ್ನೆ ಎಪಿಸೋಡ್ ಅಲ್ಲಿ ಮಾತ್ರ ರಚ್ಚ ರಚ್ಚ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ರೀತಿಯಲ್ಲಿ ಒಬ್ಬೊಬ್ಬರಿಗೆ ಬುದ್ಧಿ ಮಾತು ಹೇಳ್ತಾ ಇದ್ರ, ಇದೇ ಬೇಕಾಗಿತ್ತು ಸರ್, ನಮ್ಗೆ ಇದೇ ಬೇಕಾಗಿತ್ತು, ಹೀಗೆ ಆಗ್ಬೇಕಾಗಿತ್ತು, ಈ ರೀತಿ ಮಾತಾಡ್ಬೇಕಾಗಿತ್ತು ಅಂತ ತುಂಬಾ ಜನ ಅನ್ಕೊಂಡಿದ್ದಾರೆ. ತುಂಬಾ ಜನ ಕಮೆಂಟ್ಸ್ ಕೂಡ ಮಾಡಿದ್ರು. ಮತ್ತೆ ನಿಮ್ಗೆ ಎಪಿಸೋಡ್ ನೋಡಿದ್ಮೇಲೆ ಹೇಗನ್ಸತ್ ಕಮೆಂಟ್ ಮಾಡಿ. ಮುಖ್ಯವಾಗಿ ಈ ಎಪಿಸೋಡ್ ಅಲ್ಲಿ ಯಾರ್ಯಾರನ್ನೆಲ್ಲ ಓಪನ್ ಅಪ್ ಮಾಡ್ಬೇಕು, ಯಾರ್ಯಾರೆಲ್ಲ ಕಾಲ್ ಎಳಬೇಕು, ಯಾರ್ಯಾರ ನಿಜ ಬಣ್ಣ ಬಯಲ್ ಮಾಡ್ಬೇಕಂತ ಕಿಚ್ಚ ಸರ್ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡು ಕರೆಕ್ಟ್ ಆಗಿ ಮಾಡಿದ್ರು. ಯಾವ್ದಾರ ಲಾಸ್ಟ್ ವೀಕ್ ಡಿಸಪಾಯಿಂಟ್ ಆಗಿದ್ರು ಅದ ಈಕ್ವಲ್ ಆಯ್ತು. ಈಗ ಇದು ಬೇಕಾಗಿತ್ತು ನಮ್ಗೆ ಅಂತೆಲ್ಲ ಅನಿಸ್ತಾ ಇತ್ತು. ಎಸ್ಪೆಷಲಿ ಒಂದ್ 4-5 ವಿಷಯಗಳಿದಾವೆ. ಈ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ, ಹೈಲೈಟ್ ಬಗ್ಗೆ ಮಾತಾಡೋಣ. ಮುಖ್ಯವಾಗಿ ನಮ್ಮ ಮಾಳ ಅವ್ರ ಬಗ್ಗೆ. ಇವ್ರು ಇಷ್ಟು ಇನ್ನೋಸೆಂಟ್ ಅಂತ ಹೊರಗಡೆ ಜನಕ್ಕೆ ಗೊತ್ತಿತ್ತು ಸ್ಟಾರ್ಟಿಂಗ್ ಅಲ್ಲಿ. ಆದ್ರೆ ಕ್ಯಾಪ್ಟನ್ ಆಗಬೇಕಾದ್ರೆ ಮಾತಾಡೋ ಮಾತುಗಳಿತ್ತಲ್ಲ, ಎಷ್ಟು ಕಾರ್ಡ್ ಯೂಸ್ ಮಾಡಿದ್ರು. ಹಳ್ಳಿ ಕಾರ್ಡ್ ಅಂತೆ, ಹಳ್ಳಿ 5 ಅಂತೆ, ನಾನು ಸಿಂಗರ್ ಅಂತೆ, ಉತ್ತರ ಕರ್ನಾಟಕ ಅಂತೆ, ಉತ್ತರ ಕರ್ನಾಟಕ ಬೆಸ್ಟ್ ಅಂತೆ, ಇವೆಲ್ಲ ಯೂಸ್ ಮಾಡಿದ್ರಲ್ಲ. ಇವೆಲ್ಲ ಅಲ್ಲಿನ ಕಂಟೆಸ್ಟೆಂಟ್ ಗೊತ್ತಿರ್ಲಿಲ್ಲ. ಅದು ಗೊತ್ತಾಗಬೇಕಾಯ್ತು, ಅದು ಗೊತ್ತಾಯ್ತು. ಇದ್ರ ಬಗ್ಗೆ ಮಾತಾಡೋಣ. ಅದಾದ್ಮೇಲೆ ಮುಖ್ಯವಾಗಿ ಚಂದ್ರಪ್ರಭು ಅವರು ಡಬಲ್ ಫೇಸ್ ಇತ್ತಲ್ಲ, ಈ ವ್ಯಕ್ತಿ ಗೊತ್ತಿದ್ರು ಮಾತಾಡ್ತಿದ್ರು, ಗೊತ್ತಿಲ್ದೇನೆ ಮಾತಾಡ್ತಿದ್ರು ಗೊತ್ತಿಲ್ಲ, ಬಟ್ ಟೋಟಲ್ ಆಗಿ ಮಾತಾಡ್ತಾ ಇದ್ರು. ಆ ಮಾತಾಡೋದನ್ನ ಕಂಪ್ಲೀಟ್ ಆಗಿ ನೀಟ್ ಆಗಿ ಎಕ್ಸ್ಪ್ಲೋರ್ ಮಾಡಿ, ಎಕ್ಸ್ಪ್ಲೈನ್ ಮಾಡಿ, ಈ ಮನುಷ್ಯ ನೀನ್ ಮಾತಾಡದ ತಪ್ಪಪ್ಪ ಅಂತ ಹೇಳ್ತಾರೆ. ಇದನ್ನು ಮಾತಾಡೋಣ. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ಮೇನ್ ಟಾಪಿಕ್ ಏನಂದ್ರೆ, ನಮ್ಮ ಅಶ್ವಿನಿ ಗೌಡ, ರಕ್ಷಿತಾ ಶೆಟ್ಟಿ ಅವ್ರ ಬಗ್ಗೆ ಕಂಪ್ಲೀಟ್ ಆಗಿ ಹೋದ್ ವೀಕ್ ಅಲ್ಲಿ ಯಾವ್ದಾದ್ರು ಡಿಸಪಾಯಿಂಟ್ ಆಗಿತ್ತು, ಹೋದ್ ವೀಕ್ ಅಲ್ಲಿ ಯಾವ್ದಾದ್ರೆ ನಾವು ಏನ್ ಕಿಚ್ಚ ಸರ್ ಇದ್ರ ಬಗ್ಗೆ ಮಾತೇ ಆಡ್ಲಿಲ್ಲಲ್ಲ ಅಂತ ಅನ್ಕೊಂಡಿದ್ವು. ಯಾಕಂದ್ರೆ ವೀಕ್ ಅಲ್ಲಿ ಫುಲ್ ಓಡಿದ್ದು ಇದೆ. ಕಲಾವಿದರಿಗೆ ಕಾಲ್ ತೋರಿಸಿದ ಒಂದು ಟಾಪಿಕ್ ನ ತುಂಬಾ ಹೈಲೈಟ್ ಆಗಿತ್ತು, ತುಂಬಾ ಇದಾಗಿತ್ತು. ಬಟ್ ಆ ಟಾಪಿಕ್ ಹಿಡ್ಕೊಂಡು ಕಂಪ್ಲೀಟ್ ಆಗಿ ಕ್ಲೀನ್ ಫುಲ್ ಪ್ಯಾಕೇಜ್ ಅಂತ ಹೇಳ್ಬೋದು, ಫುಲ್ ಮೀಲ್ಸ್ ಅಂತ ಹೇಳ್ಬೋದು, ಆ ರೀತಿ ಮಾತಾಡ್ತಾರೆ. ಅದೇ ಟಾಪಿಕ್ ಮಾತಾಡೋಣ. ಮುಖ್ಯವಾಗಿ ಏನಂದ್ರೆ, ಇಲ್ಲಿ ಅಶ್ವಿನಿ ಗೌಡ ಅವರು ತುಂಬಾ ಸಲ ಕಲಾವಿದರ ಕಾಲ್ ತೋರಿಸಿದಾರೆ ಅಂತ ತುಂಬಾ ಸಲ ಹೇಳ್ತಾ ಇದ್ರು. ಯಾಕೆ ಅಂದ್ರೆ ಈ ವಿಷಯ ಬಂದಾಗ ಇಲ್ಲಿ ರಕ್ಷಿತಾ ಶೆಟ್ಟಿಗೂ ಕ್ಲಾಸ್ ಬೇಕಾಗಿತ್ತ, ರಕ್ಷಿತಾ ಶೆಟ್ಟಿ ಕೂಡ ಬೈತಾರೆ ಕಿಚ್ಚ ಸರ್. ಅವ್ರಿಗೆ ಬೇಕಾಗಿತ್ತ 100% ಬೇಕಾಗಿತ್ತು. ಯಾಕಂದ್ರೆ ಒಬ್ಬ ಕೋ ಕಂಟೆಸ್ಟೆಂಟ್ ಆಗಿರ್ಬೋದು, ಸ್ವಲ್ಪ ವಯಸ್ಸಲ್ಲಿ ದೊಡ್ಡವರು ಆಗಿರ್ಬೋದು, ಇದನ್ನ ತಗೊಂಡಾಗ ನಿನ್ನೆ ಎಪಿಸೋಡ್ ನೋಡಿದಾಗ ನಿಮ್ಗೆ ಮನ್ಸಿರುತ್ತೆ, ಸುಮಾರಾಗಿ ಕಿಚ್ಚ ಸರ್ ಎಷ್ಟು ಸಲ ಯೂಸ್ ಮಾಡ್ತಾರೆ ಅಂದ್ರೆ 15 ವರ್ಷಕ್ಕಿಂತ ದೊಡ್ಡವರು, 15 ವರ್ಷಕ್ಕಿಂತ ದೊಡ್ಡವರು, 15 ವರ್ಷ ಅಂತ. ಇಲ್ಲಿ ಮೇನ್ ಪಾಯಿಂಟ್ ಅದೇನೆ. ಅಶ್ವಿನಿ ಗೌಡ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ರಕ್ಷಿತಾ ಶೆಟ್ಟಿ ಅವ್ರ ಬಗ್ಗೆ ಇದು ಹೇಳಿದ್ ಯಾಕೆ ಅಂದ್ರೆ ಕಂಪ್ಲೀಟ್ ಆಗಿ ರಾಂಗ್. ಈಗ ಕೋ ಕಂಟೆಸ್ಟೆಂಟ್ ಗಳಾಗ ಒಂದ್ ಮನೆಯಲ್ಲಿ, ಬಿಗ್ ಬಾಸ್ ಮನೇಲಿ ಇದ್ದಾಗ ಏನಾಗುತ್ತೆ ಅಂದ್ರೆ, ಪರಸ್ಪರ ಮಾತಾಡ್ತೀವಿ, ಪರಸ್ಪರ ಜಗಳ ಆಗುತ್ತೆ. ಬಟ್ ಏನೋ ಒಂದ್ ಸಾಧನೆ ಮಾಡಿ ಬಂದಿರ್ತಾನೆ ಅಶ್ವಿನಿ ಗೌಡ ಅವರು. ಸೀರಿಯಲ್ಸ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಹೋರಾಟ ಆಗಿರ್ಬೋದು, ಏನೋ ಒಂದು ಸಾಧನೆ ಮಾಡಿ ಅಲ್ಲಿ ಬಂದಿರ್ತಾರೆ. ಅವರು ಅಷ್ಟೇನೆ, ಇವರು ಅಷ್ಟೇನೆ. ಇಲ್ಲಿ ಇಬ್ರು ಯಾರೊಬ್ರು ಕಡಿಮೆ, ಒಬ್ರು ಜಾಸ್ತಿ ಅಂತ ಮಾತಾಡಲ್ಲ. ಬಟ್ ಅದೇ ಅಶ್ವಿನಿ ಗೌಡ ಅವರು ಪದಗಳು ಯೂಸ್ ಮಾಡ್ತಾರೆ. ಬಟ್ ಇವರೆಲ್ಲ ಕಾಲೆಲ್ಲ ತೋರಿಸಿ ಮಾತಾಡ್ತಾರೆ. ಹಂಗಂತ ಕಲಾವಿದರಿಗೆ ಕಾಲ್ ತೋರಿಸಿ ಮಾತಾಡಿಲ್ಲ. ನಿಮ್ಮ ಓಟು ನನ್ನ ಕಾಲಲ್ಲಿ ಹಾಕಿ ನಾನು ತುಳಿತೀನಿ ಅದನ್ನ ಅಂತೆಲ್ಲ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ. ಬಟ್ ಇಲ್ಲಿ ಏನಾಗುತ್ತಂದ್ರೆ, ಸ್ವಲ್ಪ ಕಂಟೆಸ್ಟೆಂಟ್ ಗಳಾದಾಗ, ಅಲ್ಲಿ ಮನೆಯಲ್ಲಿದ್ದಾಗ ಸ್ವಲ್ಪ ವಯಸ್ಸಿಗಾದ್ರೂ ಮರ್ಯಾದೆ ಕೊಟ್ಟು ಮಾತಾಡಿ, ಎಷ್ಟಾದ್ರೂ ಆರ್ಗ್ಯುಮೆಂಟ್ ಮಾಡಿ, ಏನಾದ್ರೂ ಮಾಡಿ. ಬಟ್ ಒಂದು ಆಟಿಟ್ಯೂಡ್ ಅಂತ ಇರುತ್ತಲ್ಲ, ಆ ಆಟಿಟ್ಯೂಡ್ ತುಂಬಾ ತಪ್ಪಾಗುತ್ತೆ. ಅದನ್ನೇ ಬುದ್ಧಿ ಮಾತು ಹೇಳಿದ್ರು ರಕ್ಷಿತ್ ಅವರಿಗೆ. ಅಲ್ಲಿ ಸಾರಿ ಕೇಳ್ತಾರೆ ರಕ್ಷಿತ್ ಅವರು, ಈ ರೀತಿ ಮಾಡಬಾರ್ದಾಗಿತ್ತು, ನಾನು ಮಾಡಿದ್ದೀನಿ ಸರ್, ಇನ್ಮೇಲೆ ಮಾಡಲ್ಲ, ತಪ್ಪು ಮಾಡಲ್ಲ ಅಂತ. ಇದೇ ಟಾಪಿಕ್ ನ 2 ಸಲ 3 ಸಲ ಬರುತ್ತೆ. ಕಿಚ್ಚ ಸರ್ ಅದನ್ನೇ ಹೇಳ್ತಾ ಇರ್ತಾರೆ, ಆ ರೀತಿ ಮಾಡಿ ತಪ್ಪು, ಆ ರೀತಿ ಮಾತಾಡಿ ತಪ್ಪು, ಮಾಡಿ ತಪ್ಪು, ನೀವು ಇದು ಸರಿನಾ, ವಯಸ್ಸಿಗಾದ್ರೂ ಬೆಲೆ ಕೊಡ್ಬೇಕಲ್ಲ, ಏನೋ ಸಾಧನೆ ಮಾಡಿ ಬಂದಿರ್ತಾರಂತ ರಕ್ಷಿತಾ ಶೆಟ್ಟಿಗೆ ಸ್ವಲ್ಪ ಘಾಟಾಗೆ ಹೇಳ್ತಾರೆ. ನಾನು ಮುಂಚೆನೆ ಹೇಳಿದ್ ನಿಮ್ಗೆ ಈ ರೀತಿ ಆಗುತ್ತೆ ಅಂತ. ಅದೇ ರೀತಿ ಆಯ್ತು. ಎಪಿಸೋಡ್ ನೋಡಿದ್ರ ನೀವು, ಆಯ್ತು. ಇನ್ನು ಅದಾದ್ಮೇಲೆ ಅಶ್ವಿನಿ ಗೌಡ ಬಗ್ಗೆ ಮಾತಾಡೋಣ. ಕೊನೆಯಲ್ಲಿ ಮಾತಾಡೋಣ ಮಾವಳ ಬಗ್ಗೆ, ಚಂದ್ರ ಬಗ್ಗೆ. ಇಲ್ಲೇನಂದ್ರೆ ನೋಡಿ, ಅಶ್ವಿನಿ ಗೌಡ ಅವರು ಎಂತ ನನಗೆ ಎಪಿಸೋಡ್ ನೋಡಿದಾಗ ಏನನ್ಸ ಗೊತ್ತಾ, ಇವರು ವಿಡಿಯೋ ಪ್ರೂಫ್ ಸಮೇತ ತೋರಿಸಿದ್ರು ಕೂಡ, 1 ಸಲ ಅಲ್ಲ 2 ಸಲ 3 ಸಲ ತೋರಿಸಿದ್ರು ಕೂಡ, ನಾನೇ ಕರೆಕ್ಟು, ನಾನು ಮಾತಾಡಿದೆ ಕರೆಕ್ಟು, ನಾನು ಹೇಳಿದ್ದೆ ಕರೆಕ್ಟ್ ಅಂತ ವಾದ ಮಾಡ್ತಾರೆ, ಆರ್ಗ್ಯುಮೆಂಟ್ ಮಾಡ್ತಾರೆ. ಇದಕ್ಕಿಂತ ಒಂದು ಏನ್ ಹೇಳೋದಂದ್ರೆ, ಒಂದು ಗಾದೆ ಮಾತು ಬರುತ್ತೆ, ಅದು ಬೇರೆನೆ ಇದೆ, ಬಿಟ್ಬಿಡಿ. ಎಲ್ಲ ಬಿಟ್ಟಿರೋ ಊರಿಗೆ ದೊಡ್ಡವರು ಅಂತ ಎಂತ ಮಾತಂದ್ರೆ,
ಕಂಪ್ಲೀಟ್ ಆಗಿ ಕಿಚ್ಚ ಸಾರೆ ನೀವು ಮಾಡಿ ತಪ್ಪು ಮಾಡಿದಿರ ಅಂತ ಹೇಳಿದ್ಮೇಲೆ ಕೂಡ ಸರ್ ನಾನು ಮಾಡಿ ತಪ್ಪಲ್ಲ ಒಪ್ಕೊಂತೀನಿ, ಬಟ್ ಆ ಕಲಾವಿದ್ರ ಅದೇ ಕರೆಕ್ಟ್ ಸರ್ ಅನ್ನೋ ಪರ್ಸ್ಪೆಕ್ಟಿವ್ ಅಲ್ಲೇ ಮಾತಾಡ್ತಾರೆ ವಿನಃ ಅವರು ಪಶ್ಚಾತ್ತಾಪನದೇ ಇಲ್ಲ. ಮತ್ತೆ ಹೇಳ್ತಾರೆ ಸರ್ ನಾನು ಮನಸ್ಫೂರ್ತಿಯಾಗಿ ಸಾರಿ ಕೇಳಿದೀನಿ, ಮನಸ್ಫೂರ್ತಿಯಾಗಿ ನಾನು ಕ್ಷಮೆ ಕೇಳಿದೀನಿ, ಅಲ್ಲಿ ಬಿಟ್ಬಿಟ್ಟಿನಿ. ಬಟ್ ಇವ್ರು ಮಾತ್ರ ನನ್ನನ್ನೇ ಟಾರ್ಗೆಟ್ ಮಾಡ್ತಾರೆ. ಇಬ್ಬರಿದ್ದು ನಾವು ಜಾನ್ವಿ ಅವರು ಮತ್ತೆ ನಾವು ಅಶ್ವಿನಿ ಗೌಡ ನನ್ನನ್ನು ಮಾತ್ರ ಇದು ಮಾಡಿದ್ರು. ಯಾಕೆ ಮಾಡಿದೆ ರಕ್ಷಿತಾ ಅಂದ್ರೆ ರಕ್ಷಿತಾ ಹತ್ರ ಉತ್ತರ ಇಲ್ಲ. ರಕ್ಷಿತಾ ಅವರು ಹೇಳ್ಬೋದಾಗಿತ್ತು, ಇಲ್ಲ ಅವರು ಮಾತಾಡೋ ಟಾಂಟ್ ಮಾತ್ರ ಅದೇ ರೀತಿ ಇತ್ತು, ನಾನು ಮಾತಾಡ್ಬೇಕು ಅದೇ ರೀತಿ ಇತ್ತು, ಅದಕ್ಕೆ ನಾನು ಮಾತಾಡಿದೆ ಅಂತ. ಆ ಟೈಮಲ್ಲಿ ಹೇಳ್ಬೇಕಾಯ್ತು, ನಾ ಅಶ್ವಿನಿ ಗೌಡ ಪವರ್ ಕಾರ್ಡ್ ಯೂಸ್ ಮಾಡ್ಕೊಂತಾರ ಅಂತ ಹೇಳ್ತಾ ಇದ್ರು ಸರ್. ಅದಕ್ಕೆ ನಾನು ಆ ರೀತಿ ಹೇಳಿದೆ, ನಿನ್ನ ಪವರ್ ಕಾರ್ಡ್ ನನಗೇನು ಈ ರೀತಿ ನಾನು ಹಾಕ್ತೀನಿ, ಕಾಲ್ ಕೆಳಗೆ ಹಾಕ್ತೀನಿ ಅಂತ ಹೇಳಿದ್ರೆ ರಕ್ಷಿತಾ ಶೆಟ್ಟಿ ಅವರಿಗೆ ತುಂಬಾ ಚೆನ್ನಾಗಿರೋದು. ಬಟ್ ಅವ್ರು ನೆನಪಾಗ್ತಾ ಇಲ್ಲ, ನನ್ಗೆ ಫ್ಲಾಶ್ ಆಗ್ತಾ ಇಲ್ಲ, ಐಡಿಯಾ ಬರ್ತಾ ಇಲ್ಲ ಅಂತೆಲ್ಲ ಹೇಳಿದಾಗ ಏನಾಗ್ತಂದ್ರೆ ಸ್ವಲ್ಪ ಅವ್ರಿಗೂ ಡ್ಯಾಮೇಜ್ ಆದಂಗ ಆಗುತ್ತೆ. ಆದ ಕಾರಣ ಅಶ್ವಿನಿ ಗೌಡ ಅವ್ರು ನೋಡು ಪ್ರತಿ ಸಲ ವಿಡಿಯೋ ಹಾಕಿತ ಮುಂಚೆ ಹೇಳಿದಾಗ ಅವ್ರು ಅದೇ ತೋರಿಸಿ ಸರ್, ಅದೇ ರೀತಿ ಮಾತಾಡ ಸರ್ ಅಂತ ಹೇಳ್ತಾರೆ. ಬಟ್ ಯಾವಾಗಾದ್ರೆ ಕಿಚ್ಚ ಸರ್ ನಾನು ಲಾಸ್ಟ್ ವೀಕ್ ಅಲ್ಲಿ ಇದನ್ನ ಅಟೆಂಡ್ ಮಾಡಬಾರ್ದು ಅಂತ ಅನ್ಕೊಂಡಿದ್ದೆ, ಈ ವೀಕ್ ಅಟೆಂಡ್ ಮಾಡಿ ನಿಮ್ಗೆ ಹೇಳ್ತೀನಿ. ಇದು ಕಲಾವಿದರಿಗೆ ಪ್ರಶ್ನೆ. ನಾನು ಒಬ್ಬ ಕಲಾವಿದ, ಆ ಕಲಾವಿದವರಿಗೆ ಮರ್ಯಾದೆ ಅವಮಾನ ಆದಾಗ ನಾನೇಕೆ ಸುಮ್ಮನೆ ಇರ್ಲಿ, ನಾನೇ ಮಾತಾಡ್ಬೋದಾಗಿತ್ತಲ್ಲ. ಇಡೀ ಕರ್ನಾಟಕ ಕಲಾವಿದರಿಗೆ ನಾವೊಂದು ಕ್ಲಾರಿಟಿ ಕೊಡಬೇಕು. ಕಲಾವಿದರಿಗೆ ಅವರು ಚಪ್ಪಲಿ ತೋರಿಸಿಲ್ಲ ಅಂತ ಕ್ಲಿಯರ್ ಕಟ್ ಆಗಿ ಹೇಳಿದ್ಮೇಲೆ ಕೂಡ ಅವ್ರು ಒಪ್ಪಲ್ಲ ಅಂದ್ರೆ ಯಾವ ಲೆಕ್ಕಕ್ಕೆ ಅವರು ಇದ್ ಮಾಡ್ತಾರ ಅಂತ ಒಂದ್ಸಲ ಥಿಂಕ್ ಮಾಡಿ. ಇಷ್ಟು ಆದ್ಮೇಲೂ ಕೂಡ ಅವರು ಯಾವುದೇ ಒಂದು ಪಶ್ಚಾತ್ತಾಪನೆ ಇರಲ್ಲ. ಎಂತ ಅಂದ್ರೆ ಇನ್ನೂ ಅವರು ಈಗಲೂ ಕೂಡ ನಾನ್ ಮಾಡಿದ್ದೆ ಭ್ರಮೆ ಅನ್ನೋರಿದ್ದಾರೆ. ಅಲ್ಲಿ ಮುಖ್ಯವಾಗಿ ಗಿಲ್ಲಿ ನಟ ಹೇಳ್ತಾರೆ, ಸೂರಜ್ ಅವ್ರು ಹೇಳ್ತಾರೆ, ಗಿಲ್ಲಿ ನಟ ಹೇಳ್ತಾನೆ ಇದು ಆಕ್ಚುಲಿ ಅವರು ಕಾಲ್ ತೋರ್ಸಿಲ್ಲ ಸರ್, ನೀವ್ ಮೋಟ್ ಹಾಕಿದ್ರೆ ನನ್ ಕಾಲ್ ಕೆಳಗೆ ಹಾಕಿ ಹಿಂಗ ತಿಕ್ತೀನಿ ಅಂತ ಹೇಳಿದ್ದು ಅಂತ. ಅದು ಸರಿನಾ ಗಿಲ್ಲಿ ಅಂತ ಹೇಳಿದ್ರೆ ಅದು ಸರಿಯಲ್ಲ ಸರ್, ಬಟ್ ತಪ್ಪೇನೆ. ಬಟ್ ಇವರು ಅದನ್ನ ಮಾತು ತಿರ್ಚಿದ್ದಾರೆ, ಕಲಾವಿದರಿಗೆ ಚಪ್ಪಲಿ ತೋರಿಸಿದಾರೆ ಅಂತ. ಅದು ತೋರ್ಸಿಲ್ಲ ಸರ್ ಅಂತ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ. ಇಲ್ಲಿ ಮುಖ್ಯವಾಗಿ ಟಾಪಿಕ್ ಬರೋದು ಯಾಕೆ ಅಂದ್ರೆ ಅಲ್ಲಿ ಓಟ್ ಹಾಕ್ತಿಲ್ಲ ಕಾಲ ಕೆಳಗ ಹಾಕ್ತೀನಿ ಅಂತ ಹೇಳಿದಾಗ ಅಲ್ಲಿ 3 ನಿಮಿಷ ಆದ್ಮೇಲೆ ಇವ್ರು ಆ ಡೈಲಾಗ್ ನ ಮ್ಯಾನಿಪುಲೇಟ್ ಮಾಡ್ತಾರೆ. ಅಂದ್ರೆ ಆ ಡೈಲಾಗ್ ನ ತಿರುಚಿ ಮಾತಾಡ್ತಾರೆ. ಏನಂತ ಇವ್ರು ಕಲಾವಿದ್ರ ಕಾಲ್ ತೋರಿಸಿದ್ರು ಅಂತ ಅಲ್ಲಿ ಕ್ಲಿಯರ್ ಕಟ್ ಆಗಿ ವಿಡಿಯೋ ಪ್ಲೇ ಮಾಡ್ತಾರೆ. ವಿಡಿಯೋ ಪ್ಲೇ ಮೇಲಾದ್ರೂ ಸ್ವಲ್ಪ ಅವ್ರಿಗೆ ಬುದ್ಧಿ ಬರುತ್ತೆ ಅಂದ್ರೆ ಇಲ್ಲ ಆದ್ಮೇಲೆ ಕೂಡ ನಾನೇ ಕರೆಕ್ಟ್ ಅಂತಾರೆ. ಇಲ್ಲಿ ಮುಖ್ಯವಾಗಿ ಟಾಪಿಕ್ ಶುರುವಾಗಿದ್ದೆ ರಕ್ಷಿತಾಗೆ ಪತ್ರ ಬರ್ಬೇಕಾದ್ರೆ ಇವ್ರು ಹೇಳ್ತಾರೆ ಕಂಪ್ಲೀಟ್ ಆಗಿ ನನ್ನ ವ್ಯಕ್ತಿತ್ವನೇ ಕೆಳಗೆ ಮಳಗೆ ಉಲ್ಟಾ ಪಲ್ಟಾ ಮಾಡಿದ್ರು, ಕಂಪ್ಲೀಟ್ ಆಗಿ ನನ್ನ ವ್ಯಕ್ತಿತ್ವನೇ ಕಳ್ಸಿದ್ರು. ಅಂದ್ರೆ ಕರೆಕ್ಟೇ ಮಾಡಿದಾರೆ, ವ್ಯಕ್ತಿತ್ವ ಕಳ್ಸಿದ್ ರಕ್ಷಿತಾ ಶೆಟ್ಟಿನೇ ಆಗ್ಬೇಕಾಗಿತ್ತು. ಒಂದ್ಸಲ ಯಾರು ಅದು ಬುದ್ಧಿ ಕಲಿಬೇಕಂತ ನೋಡಿ ಅದು ಆಗ್ಬೇಕಾಗಿತ್ತು, ಅದೇ ಆಯ್ತು. ಕಂಪ್ಲೀಟ್ ಆಗಿ ಅಲ್ಲಿ ಏನಾಗುತ್ತಂದ್ರೆ ಇಷ್ಟೆಲ್ಲ ಆದ್ಮೇಲೆ ಜಾನೆ ಅವ್ರನ್ನ ಪ್ರಶ್ನೆ ಕೇಳ್ತಾರೆ, ಜಾನೆ ಅವರೇ ನೀವು ಒಪ್ತೀರಾ ಅಂದ್ರೆ ಸರ್ ನಾನು ಆಲ್ರೆಡಿ ಅವ್ರಿಗೆ ಹೇಳಿದೆ, ನೀವು ಅವ್ರು ಆ ರೀತಿ ಅಂದಿಲ್ಲ, ಆ ರೀತಿ ತೋರ್ಸಿಲ್ಲ ಅಂತ ಹೇಳಕ್ ಹೋದೆ ಸರ್, ಬಟ್ ಅವ್ರು ಕೇಳೋ ಸ್ಥಿತಿಲಿ ಇರ್ಲಿಲ್ಲ ಅಂದ್ರು. ಸೂರಜ್ ಅವರು ಕೂಡ ಹೇಳ್ತಾರೆ ರಕ್ಷಿತಾ ಮತ್ತೆ ರಾಶಿ ಅಂತ ಲೆಟರ್ ಬಂದಾಗ ಸರ್ ಇವ್ರು ರಕ್ಷಿತಾ ರಾಶಿ ಬಗ್ಗೆ ಮಾತೇ ಆಡ್ಲಿಲ್ಲ ಸರ್. ಇವರು ಕೇವಲ ಅವ್ರು ಪರ್ಸನಲ್ ಆಗಿ ತಗೊಂಡು ಪರ್ಸನಲ್ ಆಗಿ ಅಟ್ಯಾಕ್ ಮಾಡಿದ್ರು, ಪರ್ಸನಲ್ ಆಗಿ ಮಾತಾಡ್ತಾ ಇದ್ರು. ಕೇವಲ ಇಲ್ಲಿ ರಕ್ಷಿತಾಗೆ ಲೆಟರ್ ಸಿಗಬಾರ್ದು ಅನ್ನೋದೊಂದು ಥಾಟ್ ಮಾತ್ರ ಇತ್ತು, ಅದ್ ಬಿಟ್ಬಿಟ್ರೆ ಬೇರೆ ಏನಿದ್ದಿಲ್ಲ ಸರ್ ಅಂತ ಹೇಳ್ತಾರೆ. ಇಲ್ಲಿ ಯಾಕೆ ಅಂದ್ರೆ ಆ ಪ್ಲೇಸ್ ಅಲ್ಲಿ ರಾಶಿಕ ಆದ್ರೂ ಅದೇ ಆಗ್ತಾ ಇತ್ತು, ಇನ್ನು ಬೇರೆ ಯಾರಿದ್ರು ಅದೇ ಆಗ್ತಾ ಇತ್ತು. ಕೇವಲ ರಕ್ಷಿತಾಗೆ ಲೆಟರ್ ಸಿಗಬಾರ್ದು, ಅವ್ರ ಕಾನ್ಸೆಪ್ಟ್ ಅವ್ರ ಮೈಂಡ್ ಸೆಟ್ ಅದೇ ಇರುತ್ತೆ ಅಷ್ಟೇ. ಅದಾದಾಗ ತುಂಬಾ ಜನಕ್ಕೆ ಒಂದು ಕುತೂಹಲ ಇತ್ತು, ತುಂಬಾ ಜನ ಒಂದು ಪ್ರಶ್ನೆಗಳಿತ್ತು. ಸೋಷಿಯಲ್ ಮೀಡಿಯಾದಂತೂ ತುಂಬಾ ಅಂದ್ರೆ ತುಂಬಾ ಹರಿದಾಡ್ತಾ ಇತ್ತು ಆ ಪ್ರಶ್ನೆಗಳು. ನಾನು ಅವತ್ತೊಂದು ವಿಡಿಯೋ ಮಾಡಿದ್ದೆ ಫೇವರಿಸಂ ಪಂಚಾಯಿತಿ ಅಂತ. ಬಟ್ ಇದೆಲ್ಲ ಒಂದ್ ಸ್ವಲ್ಪ ಟಚ್ ಆಗಿದೆ. ಯಾಕಂದ್ರೆ ಕಲರ್ಸ್ ಕನ್ನಡ ಅವರು ಸ್ವಲ್ಪ ಹೋಗ್ಲಿ ಬಿಟ್ಬಿಡೋಣ ದೊಡ್ಡ ಮನುಷ್ಯರ ಅಂತ ಏನೋ ಸ್ವಲ್ಪ ಇದ್ ಮಾಡಿರ್ಬೋದು. ಬಟ್ ಅವ್ರು ಅದನ್ನೇ ತಗೊಂಡು ಇವತ್ತಿನ ಎಪಿಸೋಡ್ ಕೂಡ ಆ ಟಾಪಿಕ್ ಬರಕ್ ಅವರೇ ಕಾರಣ. ಒಂದ್ ವೇಳೆ ಆ ಟಾಪಿಕ್ ಬರ್ಲಿ ಅಂದ್ರೆ ಅಲ್ಲಿಗೆ ಸಮಾಪ್ತ ಆಗ್ತಿತ್ತೇನೋ, ಅದೇನೋ ಮುಂದಕ್ಕೆ ಮಾತಾಡ್ತಿರ್ಲೇನೋ. ಬಟ್ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಅದನ್ನೇ ತಗೊಂಡು ತಿಕ್ತಾ ಇರ್ತಾರೆ. ಒಂದ್ ವೇಳೆ ಇದನ್ನೇ ಬಿಟ್ರೆ ಇವರು ಟೋಟಲ್ ಆಗಿ ಸೀಸನ್ ಮುಗಿಯೋವರೆಗೂ ಅದೇ ಕಲಾವಿದರಿಗೆ ಚಪ್ಪಲಿ ತೋರಿಸ್ತಾರೆ, ಕಲಾವಿದರಿಗೆ ಚಪ್ಪಲಿ ತೋರಿಸ್ತಾರೆ ಅಂತ ಹೇಳಿ ಮಾಡ್ತಾರೆ ಅಂತ ಹೇಳಿ ಒಂದು ಕ್ಲಾರಿಟಿ ಕೊಟ್ರು. ನನಗಂತೂ ನಿನ್ನೆ ಎಪಿಸೋಡ್ ಯಾವ ರೀತಿ ಅಂದ್ರೆ ಎಕ್ಸ್ಪೆಕ್ಟ್ ಮಾಡಿದ್ದು ಅದೇ ರೀತಿ ಇತ್ತು ಎಪಿಸೋಡ್. ತುಂಬಾ ಖುಷಿ ಕೂಡ ಆಯ್ತು. ಮತ್ತೆ ಯಾರಿಗೆಲ್ಲ ಖುಷಿ ಇತ್ತು ಅಂತ ಕಮೆಂಟ್ ಮಾಡಿ. ಇಲ್ಲಿ ಖುಷಿ ಆಗೋದಕ್ಕಿಂತ ಏನಂದ್ರೆ ಒಬ್ಬರ ಮೇಲೆ ಬ್ಲೇಮ್ ಮಾಡ್ತೀವಲ್ಲ, ಆ ಬ್ಲೇಮ್ ಅವ್ರು ಮಾಡದೇ ಇದ್ರು ಕೂಡ ಅವ್ರ ಮೇಲೆ ಬ್ಲೇಮ್ ಮಾಡೋದು ತುಂಬಾ ರಾಂಗ್ ಆಗುತ್ತೆ. ದಿಸ್ ಈಸ್ ವೆರಿ ವೆರಿ ಕ್ರೂಷಿಯಲ್ ಪಾಯಿಂಟ್. ಯಾಕಂದ್ರೆ ಕರ್ನಾಟಕದಲ್ಲಿ ತುಂಬಾ ಕಲಾವಿದರೇ ಎಪಿಸೋಡ್ ನೋಡಿದ್ರು, ಕಲಾವಿದರುಗಳೇ
ಈ ಬಿಗ್ ಬಾಸ್ ಅನ್ನ ತುಂಬಾ ಪ್ರೀತಿ ಮಾಡ್ತಾ ಇರ್ತಾರೆ. ಅಂತ ಕಲಾವಿದರ ಬಗ್ಗೆ ಬ್ಲೇಮ್ ಮಾಡ್ಕೊಂತ ಹೋಗ್ತಾ ಇದ್ರೆ ಅಲ್ಲಿ ಒಬ್ಬ ಕಂಟೆಸ್ಟೆಂಟ್ ಗೆ ತುಂಬಾ ಅನ್ಯಾಯ ಆಗುತ್ತೆ. ಆ ಅನ್ಯಾಯನ ಒಂದು ನ್ಯಾಯ ಕೊಡ್ಸಕ್ಕೆ ನಿನ್ನೆ ಕಿಚ್ಚ ಸರ್ ನ್ಯಾಯನ ಎತ್ತಿ ಹಿಡಿದಿದ್ರ ಅಂತ ಅನಿಸ್ತಾ ಇತ್ತು ನನಗಂತೂ ಕಂಪ್ಲೀಟ್ ಆಗಿ. ಮತ್ತೆ ನಿಮ್ಗೆ ಏನ್ಸತ್ ಕಮೆಂಟ್ ಮಾಡಿ. ಎಪಿಸೋಡ್ ನೋಡಿದಾಗ ಮುಖ್ಯವಾಗಿ ಅಶ್ವಿನಿ ಗೌಡ ಅವರಿಗೆ ಇಷ್ಟೆಲ್ಲ ಕ್ಲಾರಿಟಿ ಕೊಟ್ರು, ಅಲ್ಲಿನ ಕಂಟೆಸ್ಟೆಂಟ್ ಗಳು ಕೊಟ್ಟಿದ್ರು, ಆದ್ರೂ ಕೂಡ ನಮ್ದಿಲ್ಲ. ನಿನ್ನ ಕಿಚ್ಚ ಸರ್ ಹೇಳಿದ ಮೇಲೆ ಆದ್ರೂ ನಂಬಿದ್ದಾರೆ, ಒಪ್ಕೊಂತಾರೆ, ಕೊನೆಗೆ ಒಪ್ಕೊಂತಾರೆ. ಈ ಮಾತು ನಾನು ಕೇಳಿದಾಗ ಸ್ಟಾರ್ಟಿಂಗ್ ಅಲ್ಲೇ ನೀವು ಒಪ್ಕೊಂಡಿದ್ರೆ ನಾನ್ ನಿಮ್ ಚಪ್ಪಾಳೆ ತಡ್ತಿದ್ದೆ, ನಾನು ನಿಮ್ ಚಪ್ಪಾಳೆ ಹೊಡಿತಿದ್ದೆ. ಬಟ್ ಇಷ್ಟೆಲ್ಲ ಆರ್ಗ್ಯುಮೆಂಟ್ ಎಲ್ಲ ಆದ್ಮೇಲೆ ನೀವು ಒಪ್ಕೊಂತಿರಲ್ಲ, ದಿಸ್ ಇಸ್ ರಾಂಗ್ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಅಶ್ವಿನಿ ಗೌಡ ಇದೊಂದು ಬೇಕಾಗಿತ್ತು, ಕೊಡ್ತಾರೆ. ಇವ್ರೇನಂದ್ರೆ ಮತ್ತೆ ಹೇಳ್ತಾರೆ, ನಾನು ಇವ್ರ ಮೇಲೆ ಕೋಪ ಇತ್ತು, ಹೀಗೋ ಇತ್ತು, ಎಕ್ಸಿತ್ತು, ಆದ್ರೂ ಕೂಡ ಮಾತಾಡಕ್ ಪ್ರಯತ್ನ ಪಟ್ಟೆ, ಕಾವ್ಯ ಹತ್ರ ಮಾತಾಡಕ್ಕೆ ಅದೇನಂತಾರ ಅದು ನಾನು ಟ್ರೈ ಮಾಡ್ದೆ ಅಂತ ಹೇಳ್ತಾರ. ಇದು ಟ್ರೈ ಮಾಡಿದಾಗ ಏನಾದ್ರೆ ಕ್ಲಿಯರ್ ಕಟ್ ಆಗಿ ಹೇಳ್ಬೋದು, ಅಲ್ಲೇ ನಾಟಕೀಯವಾಗಿತ್ತು. ಇವರು ಏನಂದ್ರೆ ನಾನು ಒಳ್ಳೆಯವರಾಗಿ ಪ್ರೂವ್ ಮಾಡ್ಕೊಳ್ಳೋಣ, ಒಳ್ಳೆಯರಾಗಿ ಇರೋಣ, ನೋಡೋ ಜನಕ್ಕೆ ಅರ್ಥ ಆಗ್ಲಿ. ರಕ್ಷಿತಾ ಕಾವ್ಯ ಇಲ್ಲಿ ಜನಗಳು ಯಾರು ಏನೆಲ್ಲ ತುಂಬಾ ಐಡೆಂಟಿಟಿ ಮಾಡ್ತಾರೆ. ಸಣ್ಣ ಒಂದು ಹಿಂಡು ಕೊಟ್ರು ಅದ್ ಹೇಳ್ತಾರಲ್ಲ, ನೀವು ಚಾಪೆ ಕೆಳಗ್ ತೂದ್ರೆ ರಂಗಲ್ ಕೆಳಗ್ ತೂರ್ತಾವಂತಾರ ಜನ. ಅಷ್ಟಿದ್ದಾಗ ನೀವ್ ಎಷ್ಟೇ ಏನೇ ಪ್ರಯತ್ನ ಪಟ್ರು ಇವ್ರು ಮಾಡ್ತಿರೋದು ಇದು ಅಂತ ಗೊತ್ತಾಗ್ಬಿಡುತ್ತೆ. ಆ ಸ್ಯಾಕ್ರಿಫೈಸ್ ಮಾಡಿದಾಗ್ಲೂ ಅದನ್ನ ಕಿಚ್ಚ ಸರ್ ಹೇಳಿದ್ದು. ಕೆಲವೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ರ ಇಲ್ಲ ಅಂತಲ್ಲ, ಬಟ್ ಸ್ಯಾಕ್ರಿಫೈಸ್ ಮಾಡಿರೋದನ್ನ ನೀವು ಮಾಡಿರೋ ವೇನ ಮಾತಾಡೋ ಪದ್ಧತಿನ ನೋಡಿದಾಗ ಜನಗಳಿಗೆ ಇವರು ಫುಟೇಜ್ಗೋಸ್ಕರ ಮಾಡಿದ್ದಾರೆ, ಫುಟೇಜ್ಗೋಸ್ಕರ ಇದು ಮಾಡಿದಾರೆ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿರುತ್ತೆ. ಆ ಜನಕ್ಕೆಲ್ಲ ಬುದ್ಧಿವಂತಿದೆ ಅಂತೆಲ್ಲ ಹೇಳ್ತಾರೆ, ಬಟ್ ಕೆಲವ್ರು ಹಂಗ ಅನ್ಸಿಲ್ಲ ಅಂತ. ಆ ವಿಷಯಕ್ಕೇನೆ ನಮ್ಮ ಧನುಷ್ ಅವರಿಗೆ ಕಿಚ್ಚನ ಚಪ್ಪಾಳೆ ಕೊಡ್ತಾರೆ. ಯಾಕೆ ಅಂದ್ರೆ ಆ ಕಿಚ್ಚನ ಚಪ್ಪಾಳೆ ತುಂಬಾ ಇಂಪಾರ್ಟೆಂಟ್ ಬೇಕಾಗಿತ್ತು. ಈ ಕಿಚ್ಚನ ಚಪ್ಪಾಳೆ ಇಲ್ಲಿ ಮುಖ್ಯವಾಗಿ ಸ್ಯಾಕ್ರಿಫೈಸ್ ಮಾಡೋದು, ಎಲ್ಲಿ ಸ್ಯಾಕ್ರಿಫೈಸ್ ಮಾಡ್ತಾರೆ, ಎಲ್ಲರೂ ಸ್ಯಾಕ್ರಿಫೈಸ್ ಮಾಡ್ತಾರೆ. ಯಾಕಂದ್ರೆ ಸ್ಯಾಕ್ರಿಫೈಸ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ಸ್ಯಾಕ್ರಿಫೈಸ್ ಮಾಡಿದ್ಮೇಲೆ ನಾನ್ ಹಂಗ್ ಮಾಡ್ದೆ, ನಾನ್ ತೋರ್ಸ್ಕೊಂಡೆ, ಅದು ಬೇಕಾಗಿತ್ತು, ಅವ್ರು ಬೇಕಾಗಿತ್ತು ಅಂತ ಹೇಳ್ಕೊಳೋದಿದಲ್ಲ, ಅದು ಇಂಪಾರ್ಟೆಂಟ್. ಅದು ಹೇಳ್ಕೊಳೋದು ಕರೆಕ್ಟ್ ಅಲ್ಲ. ಬಟ್ ಧನುಷ್ ಅವ್ರು ಎಲ್ಲೂ ಹೇಳ್ಕೊಂಡಿಲ್ಲ ಅಂತ ಹೇಳಿ ಕಿಚ್ಚನ ಚಪ್ಪಾಳೆ ಕೊಡ್ತಾರೆ. ಇನ್ನು ಅದಾದ್ಮೇಲೆ ಮಾಳ ವಿಷಯಕ್ಕೆ ಬರೋಣ. ಆಕ್ಚುಲಿ ಮಾಳ ಅವರು ಇನ್ನಸೆಂಟ್ ಅಂತ ಬಿಗ್ ಬಾಸ್ ಮೇಲೆ ಹೇಳ್ಕೊಂಡು ಅಲ್ಲೆಲ್ಲ ಹೊರಗಡೆ ಹೋದ್ಮೇಲೆ ಎರಡ ತುಂಬಾ ಮಾತಾಡ್ತಾರೆ. ನಾನು ಅವ್ರು ಮಾತಾಡಿದ ತಪ್ಪು ಅಂತ ಹೇಳ್ತಾ ಇಲ್ಲ, ಮಾತಾಡ್ಬೋದು, ಎಷ್ಟಾದ್ರೂ ಮಾಡ್ಕೊಳ್ಳಿ. ಇನ್ನೊಬ್ಬರ ಡಿಕ್ರೀಸ್ ಮಾಡಿ ಮಾತಾಡಿ ಅವರೆಲ್ಲ ಸಿಟ್ಟೂರು ವೇಸ್ಟ್, ನನಗ್ ಕೊಡಿ, ನಾನ್ ತೋರಿಸ್ತೀನಿ, ಅವ್ರು ಜಗಳ ಆಡ್ತಾರೆ, ಆಮೇಲೆ ಕಾಫಿ ಕುಡಿತಾರೆ, ನಡೆಯೋ ಸ್ಟಾಂಡ್ ತಗೊಂಡು ಹುಚ್ಚರಾಗ್ತವ್ರೆ, ನಾನು ಹುಚ್ಚರಾಗ್ಬಿಟ್ಟಿನಿ. ಇಲ್ಲಿರೋ ಕಂಟೆಸ್ಟೆಂಟ್ ಗಳ ಜಗಳಕ್ಕೆ ಮಾತುಗಳಿಗೆ ನಾನು ಯಾವಾಗೋ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೇಕಾಗಿತ್ತು, ಬಟ್ ನಿಮ್ ಓಟಿಂದ ಇದ್ದೀನಿ, ನಿಮ್ ಸಹಾಯ ಬೇಕು. ದಿಸ್ ಇಸ್ ನಾಟ್ ಕರೆಕ್ಟ್. ಯು ಆರ್ ರಿಕ್ವೆಸ್ಟಿಂಗ್ ಮನಿ ಪೀಪಲ್ಸ್. ಹೇಗಾದ್ರೂ ಮಾಡಿ ರಿಕ್ವೆಸ್ಟ್ ಮಾಡಿ, ಬಟ್ ಇನ್ನೊಬ್ಬರ ಬಗ್ಗೆ ಕೆಳಮಟ್ಟ ಮಾತಾಡಿ ಅದು ಮಾತಾಡಿ ನಾನು ಉತ್ತರ ಕರ್ನಾಟಕ ಗತ್ತೇನೋ ತೋರಿಸ್ರಿ. ದಿಸ್ ಇಸ್ ನಾಟ್ ಕರೆಕ್ಟ್. ಯಾಕೆ ಅಂದ್ರೆ ಉತ್ತರ ಕರ್ನಾಟಕ ಅಂದ್ರೆ ಓಟ್ ಹಾಕಿದ್ರೆ ನೀವು ಗೆಲ್ಲಲ್ಲ ಸರ್, ಇಡೀ ಕರ್ನಾಟಕನೇ ಓಟ್ ಹಾಕ್ಬೇಕು, ಆವಾಗ ಗೆಲ್ತೀರಾ. ಇದನ್ನ ಬೇಕಾಗಿತ್ತು. ಅಲ್ಲಿನ ಕಂಟೆಸ್ಟೆಂಟ್ ಗಳಿಗೆ ಅವ್ರ ನಿಜ ರೂಪ ಏನಂತ ಗೊತ್ತಾಗಬೇಕಾಗಿತ್ತು. ಆ ಪ್ರೋಮೋ ನೋಡಿದ್ಮೇಲೆ ಎಲ್ಲರೂ ಶಾಕ್ ಆಗ್ತಾರೆ. ಪ್ರೋಮೋ ಅಂತ ನೋಡಿ, ಆ ವಿಟಿ ನೋಡಿದ್ಮೇಲೆ ಎಲ್ಲರೂ ಶಾಕ್ ಆಗ್ತಾರೆ. ಕಾರಣ ಏನಂದ್ರೆ ಮಾಳು ಈ ರೀತಿ ಮಾತಾಡಿರ್ತಾರೆ, ಈ ರೀತಿ ಕಡಿಮೆ ಮಾಡ್ತಾರೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇವರ ನಿಜವಾದ ಬಣ್ಣ ಅವ್ರಿಗೆ ಗೊತ್ತಾಗಬೇಕಾಗಿತ್ತು. ಇದು ಡಬಲ್ ಪೇಸ್ ಅಂತಾನೆ ಹೇಳ್ಬೋದು. ಯಾಕೆ ಡಬಲ್ ಪೇಸ್ ಅಂತ ಹೇಳ್ತೀನಿ ಅಂದ್ರೆ 30 ದಿನಗಳ ಇಲ್ಲದ ಒಂದು ಮಾತುಗಳು ಒಂದೇ ದಿನ ಬರುತ್ತೆ, ಒಂದೇ ದಿನ ಮಾತಾಡ್ತಾರೆ ಅಂದ್ರೆ ಏನ್ ಅನ್ಕೋಬೇಕು? ಇದೇ ಮಾತು ಇದೇ ಆದಾಗ ಏನಕ್ಕೆ ಜಗಳ ಆಡ್ತೀರ ಮರ ನೀವು? ಜಗಳೆಲ್ಲ ಆಡ್ಬೇಡಿ, ನಿಮ್ ಜಗಳ ಹೊಡೆದ್ರೆ ನಾನು ಹುಚ್ಚು ಬರುತ್ತೆ ಅಂತ ಅಲ್ಲೇ ಅವ್ರ ಮಕ್ಕ ಮುಂದೆ ಹೇಳ್ಬೇಕಾಗಿತ್ತು, ಜಗಳ ಬಿಡಿಸ್ಬೇಕಾಗಿತ್ತು, ಸ್ಟಾಪ್ ಮಾಡ್ಬೇಕಾಗಿತ್ತು. ಏನು ಮಾಡ್ದೇನೆ ಜನಗಳ ಮುಂದೆ ಹೋದ್ಮೇಲೆ ನೀವೇನೇ ನೋಡಿ, ನಾನು ತುಂಬಾ ಲೈವ್ ಎಲ್ಲ ಅಬ್ಸರ್ವ್ ಮಾಡಿದ್ರೆ, ಲೈವ್ ಎಲ್ಲ ನೋಡಿದೀನಿ, ತುಂಬಾ ಬಿಲ್ಡಪ್ ಕೊಡ್ತಾ ಇದ್ರು ಎಲ್ಲ ಹೋದ್ಮೇಲೆ. ನಂತರ ಪೇಂಟಿಂಗ್ ಮಾಡ್ಕೊಂತಾರೆ, ನಂತರ ಆಡ್ಬೇಕಂತಾರೆ. ನಿಜ ಹೇಳಿ ಅವ್ರ ಹಾಡು ಚೆನ್ನಾಗಿರ್ತಾವ? ನನಗೆ ಹನುಮಂತ್ ಅವ್ರು ಕಂಪೇರ್ ಮಾಡ್ಕೊಂಡ್ರೆ ಇವರೆಲ್ಲ ಸ್ವಲ್ಪ ಕಡಿಮೆ ಅಂತ ಅನಿಸ್ತಾ ಇದ್ರೆ, ಬಟ್ ಕಂಪೇರ್ ಮಾಡಿ ತಪ್ಪಿಸುತ್ತೆ. ಬಟ್ ನೋಡಿದಾಗ ಅವ್ರು ಒಂದು ಹಾಡ್ ಕಟ್ಟೋದಾಗಿರ್ಬೋದು, ಒಂದು ಹಾಡ್ ಹೇಳೋದಾಗಿರ್ಬೋದು, ತುಂಬಾ ಚೆನ್ನಾಗಿರ್ತಿತ್ತು. ಇವ್ರನ್ನ ಇದು ಮಾಡ್ಕೊಂಡ್ರೆ ಆ ರೀತಿ ಆಗಿತ್ತು. ಇವ್ರು ನಿಜ ಬಣ್ಣ ಗೊತ್ತಾಗಬೇಕಾಯ್ತು ಅಂತ ತಿಳಿಸ್ತಾರೆ. ಇದು ಕೇವಲ ಶಾಂಪಲ್ ಮಾತ್ರ, ತುಂಬಾ ಇತ್ತು, ನಾವು ವಿಟಿ ತುಂಬಾ ತೋರಿಸಿಲ್ಲ ಅಂತ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ ಕಿಚ್ಚ ಸಾರು. ಇನ್ನು ಅದಾದ್ಮೇಲೆ ಚಂದ್ರಪ್ರಭು ಬಗ್ಗೆ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ, ನೀವ್ ಯಾವ ಲೆಕ್ಕದ ರೀಸನ್ಸ್ ಕೊಡ್ತೀರಾ? ತಂಗಿ ಅಂದ್ರೆ ಸೈಡ್ ಕರ್ಕೊಂಡೋಗಿ ತಂಗಮ್ಮ ಹಿಂಗ್ ಮಾಡ್ಬಾರ್ದಮ್ಮ ಅಂತ ಹೇಳ್ಬೇಕು. ನಿಮ್ ತರ ಪಬ್ಲಿಕ್ ಅಲ್ಲಿ ನಿಮ್ ತರ ಒಂದು ವೇದಿಕೆ ಸಿಕ್ಕಾಗ ನಿಮ್ ತರ ಒಂದು ಇದು ತಗೊಂಡ ಮುಖಕ್ಕೆ ಮಸಿ ಬಳಿಯಲ್ಲ ಅಂತ ಹೇಳಿ
ಕ್ಲಿಯರ್ ಕಟ್ ಹೇಳ್ತಾರೆ. ಈ ವ್ಯಕ್ತಿ ಯಾವ ಕಾರಣಕ್ಕೆ ಆ ರೀತಿ ಮಾತಾಡ್ತಾನಂತ ತುಂಬಾ ಜನಕ್ಕೆ ಗೊತ್ತೇ ಇರಲ್ಲ, ಗೊತ್ತೇ ಆಗ್ತಿರಲಿಲ್ಲ. ಬಟ್ ನಿನ್ನೆ ಮಾತ್ರ ಒಂದು ಸ್ಲೀಪರ್ ಶಾಟ್ ಅಂತ ಹೇಳ್ಬೋದು. ಕಂಪ್ಲೀಟ್ ಆಗಿ ಮುಂದಕ್ಕೆ ಮಾತೇ ಬರಲ್ಲ. ಮತ್ತೆ ತಂಗೆವಾ ಸಾರಿ ಅಂತೆಲ್ಲ ಕೇಳ್ತಾರೆ. ಯಾಕೆ ಅಂದ್ರೆ ಇದು ಬೇಕಾಗಿತ್ತು ಅವ್ರಿಗೆ ಒಂದು ಇದು ಆ ರೀತಿ ಆಯ್ತು ನಿನ್ನೆ. ನೀವು ಅದಾದ್ಮೇಲೆ ಎಲ್ಲರನ್ನ ಒಬ್ಬೊಬ್ಬರನ್ನೇ ಮಾತಾಡ್ಸ್ಕೊಂತ ಬರ್ತಾರೆ. ಕಿಚ್ಚನ್ ಚಪ್ಪಾಳೆ ಧನುಷ್ ಅವ್ರು ಕೊಟ್ಟಿದ್ದು ತುಂಬಾನೇ ಖುಷಿ ಆಯ್ತು, ಬೇಕಾಗಿತ್ತು. ಒಂದ್ ಸ್ವಲ್ಪ ಕ್ಯಾಪ್ಟನ್ಸಿ ಕೂಡ ಅಲ್ಲಲ್ಲಿ ಚೆನ್ನಾಗಿ ಮಾಡಲಿಲ್ಲ, ಅದು ಕೂಡ ನಿಭಾಯಿಸಬೇಕಾಗಿತ್ತು. ಬಟ್ ಒಳ್ಳೆ ಮನಸ್ಸಿದೆ, ಒಂದು ಎರಡು ಕಾರಣಗಳಲ್ಲ. ಯಾಕಂದ್ರೆ ನೋಡಿ, ಅಲ್ಲಿ ರಾಸಿಕೆಗೆ ಅಕ್ಷದ ಲೆಟರ್ ಬಂದಾಗ ರಾಸಿಕ್ ಅವರಿಗೆ ಏನೇನೋ ತುಂಬಿರ್ತಾರೆ ನಮ್ಮ ಅಶ್ವಿನಿ ಅವರು. ತುಂಬಿದಾಗ ಏನಂದ್ರೆ ಹೊರಗಡೆ ಕರ್ಕೊಂಬಂದು ನಾನು ನನ್ನ ಸ್ಥಾನದಲ್ಲೇ ಆ ರೀತಿ ಆಲೋಚನೆ ಮಾಡೀನಿ, ಇನ್ನು ಬೇರೆ ಸ್ಥಾನದಲ್ಲಿ ಯಾವ ರೀತಿ ಆಲೋಚನೆ ಮಾಡಿ ಒಂದ್ಸಲ ಥಿಂಕ್ ಮಾಡಿ ನನಗೆ ಬಂದಾಗ ನಾನು ಲೆಟರ್ ತಗೊಂಡಿಲ್ಲ, ಅಭಿಷೇಕ್ ಕೊಡ್ತೀನಿ, ಯಾಕಂದ್ರೆ ಅಮ್ಮನ ವಾಯ್ಸ್ ಕೇಳಿದೀನಿ, ಒಂದು ಇದು ಇದೆ ಅಂತ. ಅದೇ ರೀತಿಯಾಗಿ ನಿಮ್ಮ ತಮ್ಮನ ವಾಯ್ಸ್ ನೀ ಕೇಳಿದೆ, ಆಟ ಹಿಂಗಡೆ ಅಂತ ಎಲ್ಲ ನೋಡಿದ್ಯಾ ಕೇಳಿದ್ಯಾ, ಅದಾದ್ಮೇಲೆ ಕೂಡ ನಿಮ್ಗೆ ಪತ್ರ ಬೇಕಾ ಅಂತ ನನಗೆ ಅನ್ಸಿಲ್ಲ. ಆದ ಕಾರಣ ನಾನು ಹೇಳಿದೆ ಯಾರ್ಯಾರೋ ಏನಿದೆಲ್ಲ ಮಾತೆಲ್ಲ ಕೇಳಬೇಡ ಅಂತ. ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಟ್ಯಾಂಡ್ ತಗೊಂಡಿದ್ರು, ಮಾತಾಡಿದ್ರು, ಸ್ಯಾಕ್ರಿಫೈಸ್ ಮಾಡೋದು ಎಲ್ಲೂ ಹೇಳ್ಕೊಂಡಿಲ್ಲ. ಕೆಲವು ಸೀಸನ್ಗಳಲ್ಲಿ ಸ್ಯಾಕ್ರಿಫೈಸ್ ಮಾಡಿದ್ರೆ ಬೈತಾ ಇದ್ರು ಕಿಚ್ಚ ಸರ್. ಬಟ್ ಈ ಸೀಸನ್ ಮಾತ್ರ ಚಪ್ಪಾಳೆ ಕೊಡ್ತಾರೆ, ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ಎಪಿಸೋಡ್ ಅಲ್ಲಿ ಆಲ್ಮೋಸ್ಟ್ ನಿನ್ನೆ ಎಪಿಸೋಡ್ ಬಗ್ಗೆ ಇದನ್ನೇ ಆಗಿದ್ದು. ಅದು ಕಳಪೆ ಬಗ್ಗೆ ಕೂಡ ಮಾತಾಡ್ತಾರೆ. ಕಳಪೆ ಯಾಕೆ ಅಂದ್ರೆ ಕಳಪೆ ಯಾಕೆ ಕೊಡ್ತೀರಿ, ಫಿಕ್ಸಿಂಗ್ ಮಾಡ್ಕೊಂಡು ಕೊಟ್ರಿ ಅಂತ ಕ್ಲಿಯರ್ ಕಟ್ ಆಗಿ ಮುಖದ ಮೇಲೆ ಹೊಡೆದಂಗೆ ಹೇಳ್ತಾ ಇದ್ರು. ಯಾಕಂದ್ರೆ ಜಾನ್ವಿ ಅವರು ಆಗಿರ್ಬೋದು, ಅಶ್ವಿನಿ ಗೌಡ ಆಗಿರ್ಬೋದು, ಸುಧೀರ್ ಆಗಿರ್ಬೋದು, ಇವ್ರಿಗೆ ಕಳಪೆ ಕೊಡ್ಬೇಕು ಅಂತ ತಗೊಂಡು ಮಾತಾಡಿದ್ದು ಗಿಲ್ಲಿ ಅವರು ಕೂಡ ಹೇಳ್ತಾರೆ. ಅದು ಅವ್ನು ಸ್ವಲ್ಪ ಅರ್ಥ ಆಗಿದೆ ಅನ್ಸುತ್ತೆ, ಅವ್ರಿಗೆ ಅರ್ಥ ಆಗಿರುತ್ತೆ. ಬಟ್ ಅವರು ಬದಲಾಗ್ತಾರ ನೋಡ್ಬೇಕು. ಯಾಕೋ ಸ್ವಲ್ಪ ಜಾನ್ವಿ ಅವರು ತುಂಬಾನೇ ಚೆನ್ನಾಗಿದ್ರು. ಮತ್ತೆ ಅಶ್ವಿನಿ ಗೌಡ ಹತ್ರ ಹೋಗಿ ಮತ್ತೆ ಬಯಸ್ಕೊಳ್ಳೋದಾಯ್ತು. ಇದು ಅವ್ರಿಗೆ ಬೇಕಾಗಿತ್ತು, ಆಗ್ಲೇಬೇಕನ್ಸ್ತಾ ಇತ್ತು ಆಕ್ಚುಲಿ ಹೇಳ್ಬೇಕಂದ್ರೆ. ಇನ್ನು ಅದಾದ್ಮೇಲೆ ನಿನ್ನೆ ನಡೆದಿದ್ದೇ ಇದೆ. ಸುಧೀರ್ ಅವ್ರ ಬಗ್ಗೆ ಒಂದು ವಿಟಿ ತೋರಿಸ್ತಾರೆ, ಕಳ್ತನ ಮಾಡಿದ್ದು ತಪ್ಪಂತ. ಅದು ಬೇಕಾಗಿತ್ತು ಆಕ್ಚುಲಿ ಹೇಳ್ಬೇಕಂದ್ರೆ. ಪನಿಷ್ಮೆಂಟ್ ಇದೆಯಾ, ಖಂಡಿತವಾಗ್ಲೂ ಇರುತ್ತೆ. ಇನ್ನು ಅದಾದ್ಮೇಲೆ ಆಲ್ಮೋಸ್ಟ್ ಅಲ್ಲಿ ಮಾತಾಡ್ಸಿದ್ ಇಷ್ಟನ್ನೇ. ಕಾವ್ಯ ಅವ್ರು ಮಾತಾಡ್ಸಲಿಲ್ಲ, ಆದ್ಮೇಲೆ ಅಭಿಷೇಕ್ ಅವ್ರು ಮಾತಾಡ್ಸಲಿಲ್ಲ, ತುಂಬಾ ಕಡಿಮೆ. ಚಂದ್ರಪ್ರಭಾ ಇವ್ರದೇ ತುಂಬಾ ಕ್ಲಾಸ್ ಆಗಿತ್ತು ನಿನ್ನ ಎಪಿಸೋಡ್ ಅಲ್ಲಿ. ಎಪಿಸೋಡ್ಗಿಂತ ಮುಂದೆ ಪ್ಲೇ ಆಯ್ತಲ್ಲ, 20 ನಿಮಿಷ ಪ್ಲೇ ಆಗುತ್ತೆ. ಆ 20 ನಿಮಿಷದಲ್ಲಿ ಗಿಲ್ಲಿ ನಟ ಅವ್ರದೇ ಇರುತ್ತೆ ನೋಡಿ ಸ್ಟೋರಿ. ಅಂದ್ರೆ ಜೈಲ್ ಹತ್ರ ಮಾತಾಡೋದು, ಜೈಲಿಂದ ಹೊರಗೆ ಬರೋದು, ಜೈಲ್ ಆದ್ಮೇಲೆ ಬಂದಿರೋದು, ಇವೆಲ್ಲ ಮಾತಾಡ್ತಾ ಇದ್ರು. ಬಟ್ ಕಾವ್ಯ ಮಾತ್ರ ಈಸ್ ಬೆಸ್ಟ್ ಫ್ರೆಂಡ್ ಫಾರ್ ಗಿಲ್ಲಿ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಒಳ್ಳೆ ಸಜೆಷನ್ ಕೊಡ್ತಾರೆ. ಸ್ಪಂದನ್ ಅವರು ಗಿಲ್ಲಿ ಅವ್ರಿಗೆ, ನಮ್ಮ ಕಾವ್ಯ ಅವರು ಗಿಲ್ಲಿ ಅವ್ರಿಗೆ ಯಾವ ರೀತಿ ಇರಬೇಕು, ನಿನ್ ಫೋಟೋಸ್ಗೋಸ್ಕರ ಯೂಸ್ ಮಾಡ್ತಾರೆ. ಆಮೇಲೆ ನಿನ್ನೇ ಬ್ಲೇಮ್ ಮಾಡ್ತಾರೆ. ನೀನ್ ಯಾರ ಹತ್ರ ಕಾಮಿಡಿ ಮಾಡ್ತಾರೆ ಅವ್ರ ಹತ್ರ ಕಾಮಿಡಿ ಮಾಡ, ಅವ್ರ ಹತ್ರ ಕಾಮಿಡಿ ಮಾಡಿದ್ರೆ ನಾವು ಇದು ಬರುತ್ತೆ ಅದು ಬರುತ್ತೆ ಅಂತ ಹೇಳ್ತಾರೆ. ಅವ್ರ ಹತ್ರ ಕಾಮಿಡಿ ಏನಕ್ಕೆ ಮಾಡ್ಕೋತೀಯ, ಮಾಡಕ್ ಹೋಗ್ಬೇಡ ಅಂತ ಹೇಳಿ ಒಳ್ಳೆ ಸಜೆಷನ್ಸ್ ಕೊಡ್ತಾರೆ, ಒಳ್ಳೆ ಒಂದು ನೀತಿ ಪಾಠ ಹೇಳ್ತಾರೆ ಅಂತ ಹೇಳ್ಬೋದು. ಇಂಥ ಫ್ರೆಂಡ್ ಬೇಕು ಗಿಲ್ಲಿ ಅವ್ರಿಗೆ ಪ್ರೆಸೆಂಟ್ ಈಗ ಸಿಕ್ಕಿದ್ದಾರೆ ಅಂತ ಹೇಳ್ಬೋದು. ಕಾವ್ಯ ಕೂಡ ಇಸ್ ದ ಬೆಸ್ಟ್ ಅಂತ ಹೇಳ್ಬೋದು. ಸ್ಪಂದನ ಸ್ವೀಟ್ ಅಂತ ಹೇಳ್ಬೋದು. ಆ ರೀತಿ ಇತ್ತು ನಿನ್ನೆ ಎಪಿಸೋಡ್. ಆಲ್ಮೋಸ್ಟ್ ಇವ್ರದೇ ಒಂದು ಲಾಸ್ಟ್ ವೀಕ್ ಎಪಿಸೋಡ್ ನೋಡ್ದಂಗಿತ್ತು. ಆ ಗಲಾಟೆ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಇನ್ನು ಸಂಡೇ ಎಪಿಸೋಡ್ ಅಲ್ಲಿ ಏನಾಗುತ್ತೆ ಅಂತ ತುಂಬಾ ಕುತೂಹಲ ಇರುತ್ತೆ ನಿಮ್ಗೆ. ಒಂದು ಆಲ್ರೆಡಿ ಗಿಲ್ಲಿ ಬಗ್ಗೆ ಅಭಿಮಾನಿಗಳು ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದೀನಿ, ಹೋಗಿ ನೀವು ನೋಡಿ. ಕೆಳಗಡೆ ಡಿಸ್ಕಷನ್ ಬರುತ್ತೆ, ಇಲ್ಲ ಕಾರ್ಡಲ್ ಕೂಡ ಬರುತ್ತೆ. ಸಂಡೇ ಎಪಿಸೋಡ್ ಈ ರೀತಿ ಇರ್ತಂತ ಒಂದು ವಿಡಿಯೋ ಬರುತ್ತೆ, ದಯವಿಟ್ಟು ನೋಡಿ. ಆಲ್ಮೋಸ್ಟ್ ಅಲ್ಲಿ ನಿಮಗೆ ಒಂದು ಕ್ಲಾರಿಟಿ ಕೊಡಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.